ವಿಜಯನಗರ ಚಾನೆಲ್ ಹೊಸಪೇಟೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಶೇಷ ಸುದ್ದಿಗೆ ಸ್ವಾಗತ. ನಾನು ಭೂಮಿಕಾ ಸ್ವಾಮಿ. ಇಂದು ವಿಜಯನಗರ ಕ್ಷೇತ್ರದ ಹಲವೆಡೆ ಪರಿಶೀಲನೆ ನಡೆಸಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪನವರು ಎಷ್ಟೊತ್ತು ಬರ್ತೀರಾ? ಬೆಳ್ಳಂಬೆಳಗ್ಗೆ ಹೊಸಪೇಟೆಯ ಎಪಿಎಂಸಿ ಮಾರ್ಕೆಟ್ಗೆ ಭೇಟಿ ನೀಡಿದ ಉಪಲೋಕಾಯುಕ್ತ ವೀರಪ್ಪನವರು ಕಮಿಷನ್ ವಿಚಾರ ಹಾಗೂ ರೈತರ ವಿಚಾರದ ಬಗ್ಗೆ ಹಾಗೂ ತೂಕದಲ್ಲಿ ಮೋಸ ಸೇರಿದಂತೆ ನಾನಾ ವಿಚಾರದ ಬಗ್ಗೆ ಉಪಲೋಕಾಯುಕ್ತರು ಚರ್ಚೆ ನಡೆಸಿದರು. ಎಷ್ಟು ಈ ಡಿಮಾಂಡ್ ಮಿರ್ಚಿಗೆ 3 ಮಂತ್ ತಗೊಂಡು ಜನವರಿ 1 ಜನವರಿ ಫೆಬ್ರವರಿ ಅದು ಬಿಡ್ರಿ, ರೈತರಿಂದ ತಗೋಬೇಕು. ಎಲ್ಲಿದೆ? ರೈತರಿಂದ ಇಲ್ಲ ಸರ್, ಇಲ್ಲಿ ಹೇಳ್ತಾ ಇಲ್ವಾ 3%, 4%, 5%? ನೀವು ಸರಿಯಾಗಿ ಎಲ್ಲಿ ಬೋರ್ಡ್ ಹಾಕಿದ್ದೀರಾ? ಯಾವ್ದು ಬಂದು ನೋಡ್ತಾನ್ರಿ ಸರ್ ಮೇನ್ ಎಂಟ್ರೆನ್ಸ್ ಅಂತ ಆ ಕಡೆ ಸರ್ ಇಲ್ಲಿ ಹಾಕ್ಬೇಕು ಕರೆಕ್ಟಾಗಿ. ಬಿಸ್ನೆಸ್ ಪ್ಲೇಸಲ್ಲಿ ಹಾಕ್ಬೇಕು ಬೋರ್ಡ್. ಯಾರು ಕಮಿಷನ್ ರೈತರು ಕೊಡಬೇಕಾಗಿಲ್ಲ ಅಂತ. ನೀವೆಲ್ಲ ಆಫೀಸಲ್ಲಿ ಯಾವ್ದು ಬಂದು ನೋಡ್ತಾನೆ? ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಎಂಡ್ ಹಾಕಿದ್ದು ಸರ್. ಎಂಟ್ರೆನ್ಸ್ ನಿಮಗೆ ಬುದ್ಧಿ ಇದೆಯಪ್ಪ, ಇವಾಗ ಅದು ಓದೇ ಇಲ್ಲ ಪಾಪ, ಏನು ಗೊತ್ತಾಗುತ್ತೆ ಹೇಳು? ಇಲ್ಲೆಲ್ಲ ಒಂದು ಕಡೆ ಬೋರ್ಡ್ ಹಾಕ್ಬೇಕು, ಇಲ್ಲೆಲ್ಲ ಹಾಕ್ಲಿಕ್ಕಾಗಲ್ಲ. ಒಂದು ಸೆಂಟ್ರಲ್ ಹಾಕ್ಸ್ಬೇಕು ನೀನು. ಎಲ್ಲ ಆ ಮೂಲೆ ಈ ಮೂಲೆ ಹಾಕಿದ್ರೆ ಯಾರು ಗೊತ್ತಾಗುತ್ತೆ? ಎಷ್ಟು ಬರುತ್ತೆ ಇದು ನಮ್ಮ ಈಗ ಒಂದು ಸೆಸ್ಸು? 30 lakhs ವರ್ಷಕ್ಕೆ 30 lakhs. 65 ಸರ್. ಅಷ್ಟೊಂದಿದೆ ಅಷ್ಟೇನಾ ಬರೋದು? ಎಷ್ಟಿದೆ? ಸರ್ ಪ್ಲೀಸ್ ಅವರು ಇದಿಲ್ಲ ಸರ್, ಪಕ್ಕದಲ್ಲಿ ಅವರಲ್ಲಿ ಏನೋ ಪಾರ್ಟಿಷನ್ ಸಿಸ್ಟಮ್ ಖರ್ಚು ದಿನ ನನ್ನ ಜೊತೆ ವಾಯ್ಸ್ ನೋಡೋಣ ಡೈಲಿ ಯಾರು ಕೇಳ್ತಾರೋ ಅವ್ರಿಗೆ ಬರೋಲ್ಲ ಇಲ್ಲ ಸರಿ. ನಿಮ್ಮ ಹೆಸರೇನಮ್ಮ? ಬೆಳಗ್ಗೆ ಎಷ್ಟೊತ್ತು ಬರ್ತೀಯಾ? 4 ಗಂಟೆ 11 ಗಂಟೆ. ಏನು ಮಕ್ಳೇನು ಮಾಡ್ತಾರೆ? ಒಬ್ರು ಫಸ್ಟ್ ಇಯರ್ ಆಗ್ತಾರೆ, ಒಬ್ರು 6ನೇ ಕ್ಲಾಸ್. ಎಲ್ಲಿ ಕಳಿಸ್ತಾ ಇದೆಯಾ? ಸರ್ಕಾರಿ ಸ್ಕೂಲ್. ಇದೆಲ್ಲ ಊಟ ಟೈಮ್ ಕೊಡ್ತಾರೆ ಅವರು? ಕೊಡ್ತಾರೆ ಸರ್. ಮಾಡಿ ಅಂತ ತಗೊಂತೀಯ? ರೈತ ತಗೊಂಡು ಎಷ್ಟು ತಗೊಂಡು? ಬಾಕ್ಸ್ ಎಷ್ಟು? ಬಾಕ್ಸ್ 300, 200, 500. ಒಂದು ಬಾಕ್ಸ್ ಎಷ್ಟು ಬರುತ್ತೆ? 18 kg, 20 kg, 30 kg. ಬಾಕ್ಸ್ ಕೆಜಿ ಎಷ್ಟು ಸಿಗುತ್ತೆ? 150, 180, 200 ರೂಪಾಯಿ ಸಿಗುತ್ತೆ. ಬೆಳಗ್ಗೆ 3 ಗಂಟೆಗೆ ಬರ್ತೀಯಾ? ಮೋಸ ಮಾಡಿದ್ರೆ ಒಂದು 200 ಸಿಗ್ತದೆ ಸರ್. ಎಲ್ಲ ಲಾಸ್ ಆದ್ರೆ ಇಲ್ಲ, ಮತ್ತೆ ಮಾಲ್ ಉಳಿದ್ರೆ ಮತ್ತೇನು ಉಳಿಯುತ್ತೆ? ಉಳಿದಿದ್ದನ್ನೆಲ್ಲ ಓಟ್ ಕೊಡಬೇಕು ತಾಯಿ. ಓಟ್ನಲ್ಲಿ ಬುಕ್ ಮಾಡ್ಕೋಬೇಕು.
ಡೈಲಿ ವ್ಯಾಪಾರ ಆಗೋಗುತ್ತಾ? ಹಾಲಮ್ಮ ಸರ್ ಅವ್ರೆ ಸರ್ ಡೈಲಿ ವ್ಯಾಪಾರ ಮುಗ್ದೋಗುತ್ತಾ? ಏನು ಇದಾಗಲ್ಲ. ಉಳಿತೈತೆ ಸರ್ ಒಂದೊಂದು ದಿನ ಉಳಿತೈತಿ ಒಂದೊಂದು ದಿನ ಆಗತ್ತೆ. ಕೆಲಸ ಮಾಡಿದ್ರೆ 50 ರೂಪಾಯಿ. 2 ಗಂಟೆ ಮಟ್ಟ ಇರ್ತೀವಿ ಸರ್ ಒಂದೊಂದು ಎಷ್ಟು ಮಾಡ್ತೀವಿ? ನಾನು ಈಗ ಉಳ್ಳಾಗಡ್ಡಿ 3 ಚೀಲ 4 ಚೀಲ ಮಾಡ್ತೀನಿ. ಬರೀ ಇಷ್ಟೇ ಇದಿಷ್ಟೇ ಸರ್. ಹುಷಾರು ಮಾಡಿ. ಯಾರು ಇದಲ್ಲ ಮಕ್ಕಳಿಲ್ವಾ? ಮೊಮ್ಮಗಳು ಸರ್ ನಾನು. ಹಾಂ. ಅವ್ರ ಮಕ್ಕಳು ಅವ್ರು ಯಾರು ನೋಡೋದಿಲ್ಲ. ಅವ್ರಿಗೆ ವ್ಯಾಪಾರ ಮಾಡ್ತಾರೆ. ಏನಾಗುತ್ತೆ ಮಕ್ಕಳು? ಅವ್ರು ಯಾರು ಮಕ್ಕಳು ಎಲ್ಲ ಮದುವೆ ಆಗೋಗಿದ್ಯಾ? ಯಾರು ನೋಡಲ್ಲ? ಯಾರು ನೋಡಲ್ಲ ನಿಮಗೆ ಇದೆಲ್ಲ ಲಕ್ಷ ದುಡ್ಡೆಲ್ಲ ಬರ್ತಾ ಇದೆಯಾ? ಯಾರು ತಹಸೀಲ್ದಾರ್ ಇದ್ದಾರೆ. ಪಾಪ ಮಕ್ಕಳೆಲ್ಲ ದೂರ ಹಾಕಿದ್ದಾರೆ. ಮೊಮ್ಮಗಳಿಲ್ಲ ಜೊತೆಲಿ ದೂರ ಮಾಡೋದು. ಆಮೇಲೆ 2 ಲಕ್ಷ ಬದಲ ಚೆಕ್ ಮಾಡಿ. ಈ ಥರ ಇದ್ದವ್ರು ಪಾಪ ಇವು ಅನ್ಸುತ್ತೆ. CC ಬ್ಯಾಂಕ್ನಾಗ ಆಗ್ತಂದ್ರೆ ಸರ್ ಬಂದಿದ್ದ ಈಗ 3-4 ತಿಂಗಳು ಬಂದೇ ಇಲ್ಲ. ಹೇಳಿ ಚೆಕ್ ಮಾಡಿ. ನಾನು ಚೆಕ್ ಮಾಡ್ತೀನಿ ಸರ್. 2 ಲಕ್ಷ ಬಿಟ್ಟು ಮತ್ತೆ ಏನು ಬರ್ತದೆ ಅವ್ರಿಗೆ? ಇವರಿಗೆ 60 ವರ್ಷ ಆಗಿದ್ರೆ ವಿಡೋ ಪೆನ್ಷನ್ ಬರ್ತಾ ಇದೆಯಾ? 62 ವರ್ಷ ಅದು ಬರ್ತೈತಮ್ಮ ಪೆನ್ಷನ್ ಅದು ಕೂಡ ಬಂದಿಲ್ಲ ಮೇಡಮ್. 3 ತಿಂಗಳಿಂದ ಬಂದಿಲ್ಲ. 3-4 ತಿಂಗಳು ಅದು ಬಂದೇ ಇಲ್ಲ. ಚೆಕ್ ಮಾಡಿ. ಚೆಕ್ ಮಾಡಿ. ಮಾಹಿತಿ ತಗೋ. ಹಾಲಮ್ಮ ಬರೆದಿಟ್ಟು. ಹಾಲಮ್ಮ ಯಾವ ನಿಮ್ದು ಏರಿಯಾ? ನಮ್ದು ಈ ಪಿಚೇರಿ ಮಗನಿ ಹೊಸೂರು ಗ್ರಾಮ. ಹಾಲಮ್ಮ ಇಪ್ಪೇರಿ ಮಗ ಬರ್ಕೊಳ್ರಿ. ಕೊಡ್ತಾರೆ. ನೀನು ಕೊಡ್ತಾ ಇದ್ದೀರಿ 2 ಲಕ್ಷ. ಪಿಚೇರಿ ಮಗನಿ ಇಲ್ಲ ಸರ್. ನೀವು ಇಲ್ವಾ? ಯಾಕೆ ಸರ್ ನಾನು 2 ಲಕ್ಷ ಇವ್ರು ಕೊಡಲ್ಲಮ್ಮ? ರೇಷನ್ ಕಾರ್ಡ್ ಒಳಗೆ ಇಲ್ಲ. ಇದ್ದೀವಿ ನಾವು ಮಾಡ್ತಿಲ್ಲ ಸಪ್ರೇಟ್ ಮಾಡ್ತಿಲ್ಲ. ಸಪ್ರೇಟ್ ಮಾಡಿ. ಅಮ್ಮ ಹತ್ರನಾಗ ಇದ್ದೀವಿ. ಅಮ್ಮ ಯಾರು ಒಬ್ಬರು? ಇದಲ್ಲ ರಿಸಿಪ್ಟ್ ಕೊಡು ಬುಕ್ಕು. ಕಾಣ ತೋದಿಲ್ಲ ನಂಬರ್ ಹಾಂ 6513 ಕೊಡ ಬುಕ್ ಕೊಡ. ಜನದೆಲ್ಲ ಇಲ್ಲೇ ನಿನ್ನೆದು ಮೊನ್ನೆದು ಬುಕ್ ಕೊಡು. ಇದೇನೋ 540 ರೂಪಾಯಿ ಏನೋ ಕ್ಲೋಸ್ ಆಗಿರೋದು ಕೂಡ ಇವಾಗ ಶುರು ಮಾಡ್ರೆ. ಓ ಅಮ್ಮಾಲಿಗೆ 70 ರೂಪಾಯಿನಿಂದ ಇದು ಮಾಡ್ತೀಯಾ? ಅಮ್ಮಾಲಿಗೆ ಫೋನು ಅದು ರೈತರ ಮೇಲೆ ಹಾಕ್ತೀಯಾ? ಇಲ್ಲ ರೈತರಲ್ಲಿ ನಾವು ಕೊಡ್ತೀವಿ. 540 ರೂಪಾಯಿ ಏನು? ಇವ್ರಿಗೆ ಅಮಲ್ಗೆ ಕೊಡೋ ಸರ್. ಇಲ್ಲಿದೆ ಅಮ್ಮಾಲಿಗೆ 70 ರೂಪಾಯಿ. ಇದು ಮಾರುಕಟ್ಟೆ ಇದು ಖರೀದಿ ತಗೊಂಡಿರ್ತಾರೆ ಸರ್. ಕಸ್ಟಮರ್ಸ್ ಬಂದಿರ್ತಾರೆ. ಎಷ್ಟು ಚಾರ್ಜ್ ಮಾಡ್ತೀರಿ ರೈತರಿಗೆ? ರೈತರಿಗೆ ಹಾಕಲ್ಲ ಸರ್. ಮಾರುಕಟ್ಟೆ ರೈತರಿಗಿಲ್ಲ. ಏನೂ ಹಾಕಿಲ್ಲ. ಇಲ್ಲ ರೈತರಿಗೆ ಸರ್. ಇದೆಲ್ಲ ಕಮ್ಮಿ. ಖರೀದಿ ಮೇಲೆ ಆಯ್ತು, ರೈತರಿಗೆ ಇದು ಹಳೆದು ಕೊಡು. ಇದು ಪಟ್ಟಿ ಹಣಕ್ಕೆ ನಿಕೇಶ್ ಹಳೆ ಪಟ್ಟಿ ಕೊಡು. ಹಳೇದಿಲ್ಲ ಸರ್. ಅದೇ ನಿನ್ನ ಇವತ್ತೇ ಮಾಡಿದ್ಯಾ? ಇಲ್ಲ ಸರ್ ಹೊಸದಾಗಿ ಮಾಡಿದ್ವಿ. ದಿನ ಆಯ್ತು. ಇದು ಕೂಡ ನನ್ನದು ಕೊಡು. ನಿನ್ನೆ ಇದೆ ಸರ್. ನಿನ್ನೆ ಇದೆ ಸರ್. ಅಂದರೆ ಈ ವಾರದಲ್ಲಿ ಏನೂ ಮಾಡಿಲ್ಲ ನೀನು? ಮಾಡಿಲ್ಲ ಸರ್. 15 ದಿವಸ ವ್ಯಾಪಾರ ಆಗಿಲ್ಲ. ಅಲ್ಲ ಸರ್ ನಾವು ಇದು ಬೇರೆ ಅಂಗಡಿ ತಗೊಂಬಂದು ಮಾಡಿರೋದು. ರೈತರು ನಮ್ಮ ಹತ್ರ ಇಳಿಸಿಲ್ಲ. ವರ್ಷ ಸ್ಟಾರ್ಟಿಂಗ್ ಎಲ್ಲ ಇಳಿಸಿಲ್ಲ ನಮ್ಮ ಹತ್ರ. ಪರಿಚಯ ಆಗೋ ಮಟ್ಟ ಇಳಿಸಲ್ಲ ಅಂತ ನೀವು ಸ್ವಲ್ಪ ರೈತರು ಸಹಾಯ ಮಾಡಿದ್ರೆ ಅದಕ್ಕೆ ಅವ್ರು ಕೊಡ್ತಾರೆ. ಯೂಸ್ ಮಾಡ್ತೀನಿ. ಇದು ಮಾಡ್ಕೋಬೇಕು. ಯಾವನ ಅಪ್ಪನ ಯಾವ ಏನೋ ಇಲ್ಲಿ ಯಾಕೆ ಬಂದು ಅವ್ರು ಮಾಡ್ಕೊತಾರೆ. ಬೇಡ ಬಹುದು ಬರ್ತಾ ಇಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ಬೋದಲ್ಲ. ಹೇಳು ಏನು ನಿನ್ನ ಹೆಸರು? ಕನಕೇಶ್. ನೀನು ಅದಕ್ಕೆ ಮಾಡೋದಾ? ಕಂಪ್ರಾಯ ಮನೆದು ಮುಂದೆ ಓದಬಾರ್ದೇನೋ? ಓಕೆ ಇದು ಎಷ್ಟೊಂದು ವ್ಯಾಪಾರ ಆಗಲ್ಲ ಇರ್ತದ. ಇಲ್ಲ ಸರ್ 11 ಗಂಟೆವರೆಗೆ ಆಮೇಲೆ ಏನು ಮಾಡ್ತಾರೆ? ತಿಂತ ಮಲ್ತಾನ? ಹೋಗ್ತಾರೆ ಸರ್. ಸ್ಕೂಲ್ಗೆ ಹೋಗಾಯ, ಕಾಲೇಜ್ಗೆ ಹೋಗಾಯ, ಓದು ಬೆಳಗ್ಗೆ ಎದ್ದು ಕೆಲಸ ನೋಡೋ ಮುದುಕಿ ಪಾಪ 3 ಗಂಟೆಗೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರಂತೆ. ಮಕ್ಕಳು ಯಾರು ಓದಲ್ಲಂತ. ನೀನು ಅದಕ್ಕೆ ಮಾಡೋ ನಿಮ್ಮ ಅಪ್ಪನಿಗೆ. ಇಲ್ಲ ಸರ್ ಓಕೆ. ಹುಷಾರು, ಏನೋ ಆಸ್ತಿ ಗೀಸ್ತಿ ಬರಿಬೇಡ ಅವನ ಹೆಸರಿಗೆ. ಮತ್ತೆ ಸಾಕಲ್ಲ, ಹೆಂಡತಿ ಬಂದಮೇಲೆ ನೀನು ಸಾಕು ಆಚೆಗೆ ನೋಡೋ ಅಜ್ಜಿಗೆ ಪರಿಸ್ಥಿತಿ ಬರ್ತದೆ. ಹುಷಾರು. ಏನು ತಂದು ಮಾಡೋಲ್ಲ.
ಇದೆಲ್ಲ ಎಲ್ಲ ಇಷ್ಟು ತರಕಾರಿ ಆಗ್ಬಿಡ್ತದ ತುಂಬ ಖಾಲಿ ಅವ್ರನ್ನ ಹಾಕೋ ಸಾಯಿಸ್ತೀರ ಎಷ್ಟು ವರ್ಷ ಮಾಡ್ತೀಯ ತಾಯಿ? ಮೂವತ್ತು ವರ್ಷನೇ ಮಾಡ್ತಾಳೆ. ಇದು ಸುಮ್ಮನೆ ಇವಾಗ ಕಷ್ಟ ಮಾಡ. ಇಲ್ಲ ಏನಮ್ಮ ನಿನ್ನ ಹೆಸರು? ಕೊಡಬಾರ್ದು. ಏನಮ್ಮ ನಿನ್ನ ಹೆಸರು? ಅದೇನು ಯಾವಾಗಲೂ ಇಲ್ಲಬೇಕಿದು ಕಮ್ಮಿ ಮಾಡು. ಅದ್ರ ಜೊತೆಗೆ ಬರೀ ಎಲ್ಲರ ಕಾಯಿ ಮಿಕ್ಕಿದ ಏನೋ ಇರ್ತೀಯ. ಅಲ್ಲಿ ಕೆಲಸ ಮಾಡೋರು ಇದು ನಿಮಗೆ ಶಾಪ ಒಳಗಡೆ ಇದೆಯಲ್ಲ ಕಾಂಪಿಟೇಷನ್. ಇವಾಗ ದಿನ ಹಿಂಗೆ ನಾವು ಬಂದಿದ್ದಕ್ಕೆ ಹಿಂಗಿದೆಯಾ? ಏನು ತರಕಾರಿ ತಂದಿದ್ದೀವಿ? ವ್ಯಾಪಾರ ಮಾಡ್ತಾರೆ. ನೀನು ನೋಡ್ಕೊಳ್ಳೋದಾ? ನೀನು ಬರೋದು ಹೋದ ನೀನು ರೈತ ಅಲ್ಲ. ಏನು ನಿನ್ನ ಹೆಸರು? ನನ್ನ ಹೆಸರು ಫಾನಿಸ್. ದಲಾಲಿ ಮಾಡ್ತೀರಾ? ರೈತರು ಯಾರಿದ್ದೀರಿ ಇಲ್ಲಿ? ಒಳ್ಳೇದು. ನೀವು ಹೋಗಿ ವ್ಯವಸಾಯ ಮಾಡ್ತೀವಿ ಮಾಡ್ತೀವಿ ಸರ್, ಮಾಡ್ತೀವಿ. ಸಾಧ್ಯ ನಮ್ಮದು ಇದು ಕೂಡ ಅಲ್ಲ ಸರ್, ಏನು ಮಾಡ್ಬೋದು. ಕೆಲಸ ದಿನ ರಾತ್ರಿ ಎಷ್ಟೊತ್ತು ಬರ್ತೀರಾ? ನಾವು ಬೆಳಗ್ಗೆ ಮುಂಜಾನೆ 3 ಗಂಟೆ ಬರೋದು. ಎಂತಂದ್ರೆ ಈಗ ಎಷ್ಟು ಕಮಿಷನ್? ಕಮಿಷನ್ ಫ್ರೀ. ಏನು ಹೆಸರೇನು ನಿಮ್ಮದು? ಅಜಯ್ ಕಮಿಷನ್ ಕಟಿಂಗ್ ಮಾಡಿ ಕೊಡ್ತಾರೆ. ಕೊಡಲಿ ಪಟ್ಟೆ ಇವತ್ತೇಂತಂದ್ರೆ ಪಟ್ಟಿಯಲ್ಲಿ ಹಾಕ್ತಾರೋ? ಪಟ್ಟಿಯಲ್ಲಿ 3% 5% ಹಾಕ್ತಾರೆ. ಸಾಕಿಲ್ಲ ನಮಗೆ. ನಿಮ್ಮ ಫ್ರೆಂಡ್ ಆಗಿದೆ ನಿಮ್ಮ ಸೆಕ್ರೆಟರಿಗೆ. ಓಟ್ಲಿಲ್ವಾ? ಓಟ್ಲು ಯಾವುದಿಲ್ವಾ ಇಲ್ಲಿ? ಆಚೆಗೆ ಅಡ್ಜಸೆಂಟ್ ಸರ್ ಮಾಡ್ತಾರಲ್ಲ. ಇದು ಟೀ ಅದು ಇತ್ತು ಸರ್. ಟಿಫಿನ್ ಇಲ್ಲಿ ಪಕ್ಕದಲ್ಲಿ ಯಾರು ಮಕ್ಕಳಿಲ್ವಾ? ಅವ್ನ ಮಗನ ಅಮ್ಮಗ ಅಂತ ಇದೆಲ್ಲ ಜೀವನ. ಏನಮ್ಮ ಹೆಸರು? ಎಲ್ಲ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಇದು ಗೃಹಲಕ್ಷ್ಮಿದು ಬರ್ತಾ ಇದೆ. ಅದೆಲ್ಲ ಬಂದು ಮತ್ತೆ ಇಲ್ಲಿ ಯಾಕೆ ಬರ್ತೀವಿ? ಆರಾಮ ಮನೇಲಿರೋ ಅವ್ನು ನೋಡ್ಕೊತಾನೆ ಮೊಮ್ಮಗ. ಸ್ವಾಭಿಮಾನ ಯಾಕೆ ಅವನ ಹತ್ರ ನಾನು ಬದುಕಬೇಕು ಅಂತ. ಏಯ್ ನೋಡು ಅಜ್ಜಿ, ನಿಮ್ಮ ಹತ್ರ ನಾನಾಗಿ ಬದುಕಬೇಕು, ನಾನು ಕಷ್ಟಪಡ್ತೀನಿ ಅಂತ ನೋಡು. ಏನು ಮಾಡ್ತಾರೆ ಅವರು? ಬೇರೆ ಹಾಕ್ತಿದ್ರು. ಇವನು ಬೇರೆ ಇದನ್ನು ಗೊತ್ತಾಗಿದ್ದಾನೆ. ಮಗನ ಮಗನ ಮಗಳ ಮಗ, ಮಗಳ ಮಗ, ಮಗನ ಮಕ್ಕಳಿಲ್ಲ. 8 ರೂಪಾಯಿ ಕಮಿಷನ್. 8 ರೂಪಾಯಿ. 3 ಗಂಟೆ 4 ಗಂಟೆ ಬಿಡ್ತಾರೆ ಪಾಪ. ನೈಟೆಲ್ಲ ಇಲ್ಲಿ ಬರ್ತಾರೆ. ತಂಗುದಾಣ ಎಲ್ಲಿದೆ? ಬಂದು ಮಕ್ಕಳಿಗೆ ತೊಳ್ಕಲ್ಲ ಏನು ಕೊಟ್ಟಿರೋ ಜಾಗ ಇವರು? ಏನಿಲ್ಲ, ತಂಗುದಾಣ ಇಲ್ಲ. ರೆಡಿ ಮಾಡ್ತೀವಿ ಅಂತ ಹೇಳೋದು ಲಾಸ್ಟ್ ಟೈಮ್. ಲಾಸ್ಟ್ ಟೈಮ್ ಬಂದಾಗ ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾವಾಗ ರೀ? 1 ವರ್ಷ ಆಗಿದೆ. ಏನು ಟೆಕ್ನಿಕಲ್ಲು? ಅವ್ರು ರೈತರು ಬುದ್ಧಿಂದ ಬಂದ ಮಕ್ಕಳಿಗೆ ತೊಳ್ಕೊಳ್ಳೋಕ್ಕೆ, ಬಾತ್ರೂಮ್ ಹೋಗೋಕ್ಕೆ, ಮಲಗೋಕ್ಕೆ ದಾರಿ ಇಲ್ಲ ಅಂದರೆ ಅರ್ಥ ಮಾಡ್ಬೇಕು. ಈ ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದಿದ್ಯಾ ಡ್ಯೂಟಿಗೆ? ನಾನು ಗೌರ್ಮೆಂಟ್ ಇದು ಗೊತ್ತಿಲ್ವ ನಿನಗೆ? ಹಾಂ, ನೀನು ಏನು ಸೆಕೆಂಡ್ ಕೆಲಸ ಜೀನ್ಸ್ ಪ್ಯಾಂಟ್ ಹಾಕೊಂಡು ವಸೂಲು ಮಾಡ್ಕೊಂಡು ಹೋಗ್ಬಿಡ್ತೀಯಾ? ಅರ್ಥ ಮಾಡ್ತೀರಿ. ಅವರು ನೈಟೆಲ್ಲ ಬರ್ತಾರೆ ಇಲ್ಲಿ. ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು? 5 ಗಂಟೆಗೆ. ಅವ್ರು 3 ಗಂಟೆಗೆ ಬಿಡಬೇಕು ಪಾಪ. ನೈಟೆಲ್ಲ ಬರಬೇಕು. 5 ಗಂಟೆಗೆ ಬಿದ್ದರೆ ಬರೋಕ್ಕಾಗುತ್ತಾ? 5 ಗಂಟೆಗೆ ಬಿಡಬೇಕು. ಹಾಂ, 3 ಗಂಟೆಗೆ ಇರ್ತಾರೆ, 2 ಗಂಟೆಗೆ ಇರ್ತಾರೆ. ಎಷ್ಟೊತ್ತು ಬಿಡ್ತೀಯ ನೀನು? 2 ಗಂಟೆ ನಿದ್ದೆ ಇಲ್ಲ, ಊಟ ಇಲ್ಲ. ಇದು ಬರ್ತಾರೆ ಮಕ್ಕ ತೊಳ್ಕೊಳ್ಳೋಕ್ಕೆ. ಅದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳಕ್ಕೆ ಏನಿಲ್ಲ. ಏನು ನೀರಿಲ್ಲ ಮಕ್ಕ ಏನು ಮಾಡ್ತಾರೆ? ಇಲ್ಲ ಬೇಸಿಕ್ ಪ್ರೊವೈಡ್ ಮಾಡದಿದ್ರೆ ನೀವೇನು ಮಾಡಲ್ಲ ರೀ. ನೀವು ಈ ಥರ ಮಾಡ್ತಿದ್ರೆ ನೀನು ಅಗ್ರ ಜೈಲ್ಗೆ ಹೋಗು. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಆರಾಮಾಗಿದ್ದು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೇಕು ನಿಮ್ಮ ಮೇಲೆ. ಏನಾದ್ರು ಒಂದು ಇಂಪ್ರೂವ್ಮೆಂಟ್ ಮಾಡಬೇಕಲ್ಲ. ಹೋದ ಸಲ ಕಿಸಕ್ಕೆ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ತೋರಿಸು. ಕೇಸ್ ಇನ್ನೂ ರಿಜಿಸ್ಟರ್ ಮಾಡಿದ್ದೀನಿ.
ಮತ್ತೆ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ. ನೀನು ಏನು ಮಾಡಿದ್ಯಾ? ಮಾಡಿಸ್ತೀವಿ ಸರ್. ಇನ್ನೊಂದು 70 ವರ್ಷ ಆಗುತ್ತಾ? ರಿಸರ್ವ್ ಆಗ್ತಿದ್ದೀವಿ ಸರ್, ಮಾಡಿಸ್ತೀವಿ. ದುಡ್ಡು ಬರಲ್ವಾ? ಕಮಿಷನ್ ಬರಲ್ವಂತೆ, ಸೆಸ್ ಬರಲ್ವಂತೆ, ಯಾಕೆ ಮಾಡೋಕ್ಕಾಗಲ್ಲ? ಅವರಿಂದ ನೀವೆಲ್ಲ ಬದುಕತ್ತಾನೆ, ಇಷ್ಟೆಲ್ಲ ಜೀವನ ಮಾಡ್ಬೇಕು ರೈತರಿಂದ ತಾನೆ. ದೇಶಕ್ಕೆ ಅವ್ರು ಕೊಡದೇ ಇದ್ರೆ ನೀವು ಎಂತ ಮಾಡ್ತೀರಿ? ನೀವು ಎಲ್ಲ ಉದ್ದಕ್ಕೂ ರೈತರು ಮೋಸ ನೀವೆಲ್ಲ ಮಾಡೋದು ಅಲ್ವಾ? ಬಂದಾಗ ಮಕ್ಕಳಿಗೆ ತೊಳ್ಕೊ ಬಾತ್ರೂಮ್ ಹೋಗೋಕ್ಕಾಗಿ ಬೇಸಿಕ್ಕಿಂದ ಎಲ್ಲೋ ಹೋಗ್ಬೇಕು, ಅವರು ದುಡ್ಡು ಕೊಟ್ಟು ಹೋಗ್ಬೇಕು. ಅಂದರೆ ಈ ಹೆಸರು ರೈತರು ಅವನ್ನೆಲ್ಲ ಹಾಳು ಮಾಡ್ತೀವಿ ಎಲ್ಲ ಸೇರ್ಕೊಂಡು ನಾವು. ಇಲ್ಲ ಬಾತ್ರೂಮ್ ಟಾಯ್ಲೆಟ್ ಹೋಗ್ತಿಲ್ಲ, 5 ರೂಪಾಯಿ. ಅಲ್ಲಿ ಬೋರ್ಡ್ ಹಾಕಿದೆಯಾ? ಎಲ್ಲ ಸುಮ್ಮನೆ ಹೇಳ್ತಾವ್ರು, ಸುಳ್ಳು ಹೇಳ್ತಾರ. ಹೆಣ್ಮಕ್ಳು ಸಪ್ರೇಟ್ ಇದೆಯಾ? ಗಂಡು ಮಕ್ಳು ಸಪ್ರೇಟ್ ಇದೆಯಾ? ನೀಟಾಗಿ ಮಾಡಬೇಕು. ಇಷ್ಟೊಂದು ಜನ ಇದ್ದಾರೆ, ಎಷ್ಟು ಡೈಲಿ ಎಷ್ಟು ಜನ ಬರ್ತಾರೆ ಇಲ್ಲಿ? ಪಬ್ಲಿಕ್ ಇವ್ರು ಬರುತ್ತೆ ಸರ್. ಎಲ್ಲ ಪಬ್ಲಿಕ್ ಹಂಗೆ ಬಿಗಿ ಇಟ್ಕೊಳಕ್ಕಾಗುತ್ತಾ? ಈ ಲೋಕಲ್ ಅವರು ಜಾಸ್ತಿ ಪರ್ಚೇಸಿಗೆ ಬರ್ತಾರೆ ಸರ್. ಟೋಟಲ್ ಎಷ್ಟು ಜನ ಬರ್ತಾರೆ ಡೈಲಿ? 500 to 600 800 ಇನ್ನೂ ಜಾಸ್ತಿ ಇದ್ದಾಳೆ. ನೋಡಿದ್ರೆ ಕಾಣುತ್ತೆ 1,000 2,000 ಜನ ಬರ್ತಾರೆ. ಇದೇ ಇಲ್ಲ ಅಂದ್ರೆ ಏನು ಸರ್ಕಾರಿ ಸೀಸ್ ಕಂಟ್ರೋಲ್ APMC ಅಲ್ವಾ? AC ಅವರು ಹೋಗಿದ್ದೀವಿ ನಾವು. ಟಾಯ್ಲೆಟ್ಸು, ಬಾತ್ರೂಮ್, ಆ ರೈತರಿಗೆ ಏನು ಮಾಡಲ್ಲ ಅವನು. ಮೇಡಮ್ ಇನ್ಚಾರ್ಜ್ ಅಂತ ಹೋದ್ಸಲ ನಾವೇನು ಹೋಗಿದ್ದೀವಿ, ಅವ್ರೇನು ಮಾಡಿಲ್ಲ, ಏನು ಮಾಡಿಲ್ಲ ಅವರು. MCTದು ಮಾಡಿದ್ದಾರೆ ಸರ್, ಇನ್ನೊಂದು ಪ್ಲೇಸಲ್ಲಿ ಆ ರೈತರು ಬಂದರೆ ಮಕ್ಕಳ ತೊಳ್ಕೊಳ್ಳೋಕೆ ಬೇಸಿಕ್ ಮಾಡಬೇಕು, ಮಾಡ್ತಾ ಇದೆ ಅಂತ ಕುಡಿಯೋ ನೀರು ಎಲ್ಲೋ ಒಂದು ಚೆಕ್ ಮಾಡಿ ಜಾಗ ಕೊಟ್ಟರೆ ಆಶ್ರಯ ತಾಣ ಮಾಡ್ಕೊಡ್ತಾರೆ. ಅವ್ರು ಮಾಡ್ತಾರೆ. ಜಾಗ ಕೊಡಿ, ಆಶ್ರಯ ತಾಣ ಮಾಡ್ಕೊಡ್ತಾರೆ. ನಮ್ಮ ಸಭೆ ನೀವು ಜಾಗ ಕೊಟ್ಟರೆ ಇನ್ನು ವಾರದಲ್ಲಿ ಅವ್ರು ಆಶ್ರಯ ತಾಣ ಮಾಡ್ಕೊಡ್ತಾರೆ. ಜಾಗ ತೋರಿಸಿದ ಈಗ ಯಾವುದೋ ಬಾಡಿಗೆ ಕೊಟ್ಟಿದ್ರಲ್ಲ, ಬಾಡಿಗೆ ಕೊಟ್ಟಿದ್ದು ಖಾಲಿ ಮಾಡಿಸೋ. ಅದು ಬಾಡಿಗೆ ಕೊಡಿಸಿದ್ರೆ ಅದು ಖಾಲಿ ಮಾಡಿದ್ರ ರೈತರ ಭವನ ಬಾಡಿಗೆ ಕೊಟ್ಟಿದ್ದು ಹೋದ್ಸಲ ಖಾಲಿ ಮಾಡಿಸ್ತಾರೆ. ಎಷ್ಟು ದಿವಸ ರೀ ಡೆಮಾಲಿಷ್ ಮಾಡಿ? ರೈತರೆಲ್ಲ ಬರ್ತಾರೆ, ಎಲ್ಲಿ ಬಲಗಬೇಕ್ರಿ ಅವ್ರು ಪಾಪ. ಮನುಷ್ಯ ಎಷ್ಟು ದಿವಸ ಬರ್ತಾರೆ ನಿಜ ಅಂತಂದ್ರೆ ಮುನ್ಸಿಪಾಲ್ಟಿ ಅವ್ರು ಮಾಡ್ಕೊಡ್ತಾರೆ. ರೆಡಿ ಆಗಿದ್ದಾರೆ, ನೀವು ಜಾಗ ಕೊಟ್ಟರೆ ಒಂದು ವಾರದಲ್ಲಿ ರೈತನ ತಗೊಂಡು ನಾವು ನೀವು ಇಲ್ಲೇ ತಗೊಂಡು ಏನು ಮಾಡೋದು ಸರ್? ನಿಮ್ಮ ಕಮಿಷನ್ ಅಲ್ಲ. ಹೌದು ಸರ್. ಮತ್ತೆ 10 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಇವತ್ತಿಂದ ಸರ್ ಬೆಳಿಗ್ಗೆ ಇಲ್ಲ, ಇವತ್ತಿಂದ ಬರ್ತದೆ ಸರ್. ಇಲ್ಲಿ ಬಿಸಾಡ್ತಾರೆ, ಬೆಳಿಗ್ಗೆ ಬಂದಿರ್ತಲ್ಲ ಸರ್. ಯಾರು ಟೀ ಲೋಟಗಳೆಲ್ಲ ತಂದು ಹಾಕಿದ್ದಾರೆ. ಪಾರ್ಕಿಂಗು ಎಲ್ಲ ಗಲೀಜು ಮಾಡಿದೆ. ಹೆಂಗ್ರಿ ವಾಸನೆ? ಮಳೆ ಬಿದ್ದೋದೆಲ್ಲ ಎವ್ರಿ ಡೇ ಕ್ಲೀನ್ ಮಾಡುತ್ತೆ. ಹೌದು ಶೂರ್. ಯಾವ ಬೆಳಿಗ್ಗೆನೋ ಸಾಯಂಕಾಲ ಮಧ್ಯಾಹ್ನ ಸರ್ 2 ಗಂಟೆಗೆ ಸ್ಟಾರ್ಟ್ ಮಾಡಿ ಅದೆಲ್ಲ ಮುಗಿತಲ್ಲ ಸರ್. ಎಲ್ಲ ಅವ್ರು ಉಳಿದಿದ್ದೆಲ್ಲ ವೇಸ್ಟ್ ಇಲ್ಲ. ಇದೆಲ್ಲ ನೀಟಾಗಿ ಇವತ್ತು ಬಂದಿದ್ದು ಇಲ್ಲೇ ಚೆಲ್ಲ ಸರ್. ಇದೇನು ತಿಪ್ಪೆ ಥರ ಅವ್ರು ಬಿಡ್ತೀರಿ? ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಹೈಟ್ ಮಾಡಿಸು ನೀಟಾಗಿ. ಇದು ಎಲ್ಲ ಗಲೀಜು ಎಲ್ಲ ಹೆಂಗಿದೆ ನೋಡು. ಅಲ್ಲ, ಒಂದು ಕಡೆ ಜಾಗ ಮಾಡಿದ್ರೆ ಅಲ್ಲಿ ಡಂಪ್ ಮಾಡ್ಸಕ್ಕೆ ವ್ಯವಸ್ಥೆ ಮಾಡಿ. ಅಣ್ಣ ಇದನ್ನು ಸ್ವಲ್ಪ ಹೈಟ್ ಮಾಡಿ ಹಾಕಿದ್ರೆ ಅದನ್ನ ಮಣ್ಣು ಹಾಕಿದ್ರೆ ನೀಟಾಗಿ ಗೊಬ್ಬರ ಮಾಡ್ಬೋದು. ಇದನ್ನ
ಡೈಲಿ ಡಿಸ್ಟ್ರೈಬ್ ಮಾಡ್ತಾರಂತ ಒಂದು ಕಡೆ ಜಾಗ ಮಾಡಿ ಹಾಕ್ಬಿಟ್ಟಿರ್ತಾರೆ ತಂದ್ರೆ ಇಲ್ಲ ಇಷ್ಟು ಪ್ಲೇಸ್ ಇದೆ ಸರ್ ಒಳ್ಳೆಯ ಕಡೆ ಬರೋದಿಲ್ಲ ಸರ್ ಒಳ್ಳೆ ಬಿಸ್ನೆಸ್ ಅವೇರ್ ಮಾಡ್ತೀವಿ ಏನು ಮಾಡ್ಬೇಕ್ರಿ ಮಾಡಿದ್ರೆ ತಂದಿಲ್ಲ ಲಾಕಪ್ಪ ಅಂತ ಹೇಳ್ಬೇಕು ಎಲ್ರಿಗೂ ಆ ಕಡೆ ದೂರ ಆದ್ರೆ ಏನು ದೂರ ಅಲ್ಲ ಇಲ್ಲ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬೇಕು ಇಲ್ಲಿ ಹಾಕಿದ್ರೆ ಗೊಬ್ಬರ ಮಾಡ್ಬೋದು ನೀವು ಇದೆಲ್ಲ ದಿನ ಇರ್ಬೇಕು ರೀ ನೀನು ನೋಡ್ಬೇಕು ನೀವು ಡೈಲಿ ಬರೋದು ನೀನು ಹೊರ ಬರ್ತೀಯ ಡೈಲಿ ಎವ್ರಿಡೇ ಇರುತ್ತೆ ಅಂದ್ರೆ ಬಿಲ್ಡಿಂಗ್ ಇವಾಗ ಜಾಗ ತೋರಿಸ್ತಾರೆ ಗಾಡಿ ನೀವು ಒಂದು ಕಡೆ ಹಾಕಿ ತೊಗೊಂಡೋಗ್ತಾರೆ ಅವ್ರು ರೆಡಿ ಆಗಿದ್ದಾರೆ ಕಾರ್ಪೊರೇಷನ್ ಅವರು ನಿಮ್ಗೆ ತೆಗೆದಾಣ ಕಟ್ಟಕ್ಕೆ ರೆಡಿ ಆಗಿದ್ದಾರೆ ನೀವು ಜಾಗ ಕೊಡೋಕ್ಕೆ ರೆಡಿ ಆಗಿಲ್ಲ ತೋರಿಸು ಮಾಡ್ತಾರೆ ಅವರು ನೀವೇನು ಅವ್ರ ಮನೆ ಕೊಟ್ಟಂಗಿದೆ ಜನಗಳಿಗೆ ಮಾಡ್ಬೇಕು ನೀನು ನೈಟ್ ಶೆಲ್ಟರ್ ವಿತ್ ರೈತರಿಗೂ ಅನುಕೂಲ ಆಗುತ್ತೆ ನೈಟ್ ಶೆಲ್ಟರ್ ಕೊಡೋ ಜಾಗ ಕೊಡೋ ಮಾಡ್ಕೊಡ್ತಾರೆ ಅವ್ರು ಮಾಡಕ್ಕೆ ರೆಡಿ ಆಗಿದ್ದಾರೆ ನೀವು ಕೊಡಕ್ಕೆ ರೆಡಿ ಆಗಿಲ್ಲ ಇಲ್ಲ ಯಾರಿಗೋ ಬಾಡಿಗೆ ಕೊಟ್ಟಿರ್ಬೇಕಿಲ್ಲ ಸಿಮೆಂಟ್ ಹಾಕೊಡೋದಲ್ಲ ಆಮೇಲೆ ಸಿಮೆಂಟ್ ಹಾಕಿದಾರಂತೆಲ್ಲ ನೀವು ಎಷ್ಟು ದಿನಕ್ಕೆ ಕೊಡ್ತೀರಿ ಕೊಟ್ಟು ಒಂದು ರಿಪೋರ್ಟ್ ಸಾಹೇಬ್ರಿಗೆ ಮಾಹಿತಿ ಕೊಡಬೇಕು 2 ಡೇಸ್ ನೋಡ್ರಿ ಇಲ್ಲಿ 2 ಡೇಸಲ್ಲಿ ಕೊಡದೆ ನಾವು ರಿಪೋರ್ಟ್ 2 ಡೇಸಲ್ಲಿ ಜಾಗ ಕೊಡಬೇಕು ಬೇಸಿಕ್ ಅಟ್ಲೀಸ್ಟ್ ಅಲ್ಲಿ ಬಂದು ಟಾಯ್ಲೆಟ್ ವಾಶ್ರೂಮ್ ಒಂದೆರಡು ಕಡೆ ಜಾಗ ಐಡೆಂಟಿಫೈ ಮಾಡಿ ಕಸ ಹಾಕಕ್ಕೆ ಮಾಡ್ಕೊಂಡು ಗೊಬ್ಬರನೂ ಆಗ್ಬಿಡುತ್ತೆ ಭಾಳ ಹಿಂದೆ ಸರ್ ಮೇಂಟೈನ್ ಮಾಡೋದು ಎಷ್ಟು ಇಟ್ಟಿಲ್ರ ಅದೇನೋ ರಸೀದಿ ಚೀಟಿ ಪಡೆದಿರ್ತೀವಿ ಅಷ್ಟು ಬೋರ್ಡು ತದನಂತರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಬಸ್ ನಿಲ್ದಾಣ ಸ್ವಚ್ಛತೆ ಪರಿಶೀಲಿಸಿ ಮತ್ತು ವಿದ್ಯಾರ್ಥಿಗಳ ಬಸ್ ವ್ಯವಸ್ಥೆ ಮಾಡಿಕೊಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೊಡಂಗಿಲ್ಲ ಚಾರ್ಜ್ ಮಾಡ್ತಾರಾ ಎಷ್ಟು ಚಾರ್ಜ್ ಮಾಡ್ತೀವಿ ಮುಂದೆ ಮುಂದೆ ಹೋಗ್ಬೋದು ಎಷ್ಟು ಅದು ಮುಂದೆ ಅಲ್ಲೋ ಇಲ್ಲಿ ಬೋರ್ಡ್ ಹಾಕಿದೆಯಲ್ಲ ಲಾಕರ್ ಇಷ್ಟು ಅಂತ ಹೇಳ್ಬಿಟ್ಟು ಎಲ್ಲಿದೆ ಇದು ಅಲ್ಲಿ ಬೋರ್ಡ್ ಹೆಂಗೆ ಹಾಕಿದೆಯಲ್ಲ ಲಾಕರ್ ಅಂತ ಲಗೇಜ್ ಕ್ಲಾಕ್ ರೂಮು ಎಲ್ಲ ತಾನೇ ಸೂಟ್ ಕೇಸು ಟ್ರಂಕ್ ಇತ್ಯಾದಿ ಅದೆಲ್ಲ ಹೋಗ್ಕೊಂಡು ಯಾರಲ್ಲಿ ಅಲ್ಲಪ್ಪ ಈಗ ರೀಸೆಂಟಾಗಿ ಇದನ್ನು ತೊಗೊಂಡಿದೆ ಸರ್ ಕೊಟ್ಟಿದೆ ಈಗ ಬಿಸಾಕಿದ್ರೆ ಹಿಂಗೆ ಅವರೆಲ್ಲ ಅದು ಇಟ್ಟಿದ್ರೆ ರಕ್ಷಣೆ ಬೇಕಲ್ಲ ಅದಕ್ಕೆ ವಿದೌಟ್ ಲಾಕರು ವಿತ್ ಲಾಕರ್ ಇದೆ ಎರಡನೇ ಇದೆ ಲಾಕರ್ ಹೇಳಿದೆ ಇವಾಗ ಮಾಡ್ತಾ ಇಲ್ಲ ಲಾಕರ್ ಸುಮ್ಮನೆ ಕಥೆ ಹೇಳ್ತಾ ಇದ್ದಾರೆ ಅವ್ರು ಏನಾದರೂ ಇಟ್ಟಿದ್ರಪ್ಪ ಎತ್ಕೊಂಡ್ಬಿಟ್ರೆ ಏನಕ್ಕೆ ಬೋರ್ಡ್ ಹಾಕಿದೀಯ ವಿತ್ ಲಾಕರ್ ಮಾಡಿಸ್ಬಿಟ್ಟು ಸರ್ ಒಂದು ತಿಂಗಳಾಯಿತು ಮಾಡಿ ಫಸ್ಟ್ ಲಾಕರ್ ಕೀ ಕೊಡ್ಬೇಕು ಅವ್ರು ಇಟ್ಕೋಬೇಕು ಜನಕ್ಕೆ ಎಷ್ಟು ಚಾರ್ಜ್ ಮಾಡ್ತೀನಿ ರಿಸಿಪ್ಟ್ ಕೊಡ್ತೀಯ ನಾವು ರಿಸಿಪ್ಟ್ ಒಳಗಡೆ ಸುಮ್ಮನೆ ಎಷ್ಟು ಕೊಟ್ಟಿರಿ ದುಡ್ಡು ದುಡ್ಡು ಎಷ್ಟು ಕೊಟ್ಟಿರಿ ದುಡ್ಡು ಇಸ್ಕೊಟ್ರೆ ಮತ್ತೆ ಎಷ್ಟು ಕೊಟ್ಟರೆ ಹೋಗಿಲ್ಲ ಯೂಸ್ ಮಾಡೋದಕ್ಕೆ ದುಡ್ಡು ಎಷ್ಟು ಕೊಟ್ಟಿರಿ ಸುಮ್ಮನೆ ಇಲ್ಲ
ಇಲ್ಲ. ಏನಮ್ಮ ನಿಮ್ಮ ಹೆಸರು? ಹಂಗ ದಯವಿಟ್ಟು 10 ರೂಪಾಯಿ ಚಾರ್ಜ್ ಮಾಡ್ತೀಯಾ? ಇಲ್ಲ ಸರ್, ಪರವಾಗಿಲ್ಲ. ಇಲ್ಲ ₹3 ಸರ್. ಇನ್ನೂ ಹೋಗಿಲ್ಲ ಸರ್. ಇನ್ನೂ ಹೋಗಿಲ್ಲ ಸರ್. ₹3 ಎನ್ಕ್ವೈರಿ ಮಾಡ್ತಾ ಇದೆ ಸರ್. ಅವರೇ ಹೇಳ್ತಿದ್ದಾರೆ 10 ರೂಪಾಯಿ. ಹೋಗಿ ಬಂದ ಮನೆ ಒಳಗೆ ದುಡ್ಡು ಕೊಟ್ಟರೆ ನೀವು ದುಡ್ಡು ಕೊಟ್ಟಿದ್ದೀರಾ? ಎಷ್ಟು ತಗೊಳ್ತಾರಮ್ಮ ಯಾವಾಗ ಬಂದಾಗ? ಸಾಕಾ? ಲೈಟ್ ಇದೆಯಾ ಅಲ್ಲಿ ಹೊರಗಡೆ ಇಲ್ವಾ? ಇದೆ ಸರ್. ಯಾವ ಸ್ಕೂಲು? ಕಾಲೇಜು? ಯಾವ ಕಾಲೇಜು? ಬಸ್ ಇನ್ ಟೈಮ್ ಇದೆಯಾ? ಆನ್ ಟೈಮ್ ಇಲ್ಲ. ಎಲ್ಲಿಂದ ಇದು ಬಿಟ್ಟು ಅಲ್ಲಿ ಈ ಕಡೆ ಅವ್ರ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ಬೇಕು. ಬಸ್ಸಿಗೆ ಒಂದು ಯಾಕೆ ಬಸ್ ಆಗ್ತಾ ಇಲ್ಲ? ಮಕ್ಕಳಿಗೆಲ್ಲ ಡಿಮ್ಯಾಂಡ್ ಇದೆ. ಮಕ್ಕಳು ಬೇಜಾರಾದ್ರೆ ಮಕ್ಕಳು ಜಾಸ್ತಿ ಇದೆ. ನೋಡ್ಕೊಂಡು ಹೋಗ್ತಾರತ್ತಲ್ಲ ಅವರು. ಟೈಮಿಂಗ್ಸ್ ಕ್ಲಾಸ್ ರೀ. ಎಷ್ಟೊಂದು ಸ್ಕೂಲ್ ಕಾಲೇಜು? 9:30 ಬರ್ಬೇಕು. 9:30 ಗಂಟೆಗೆ ಟ್ರಿಪ್ ಹಾಕ್ಸಿರಿ. ಹೆಸರು ಬರೀರಿ. ಹಾಕ್ತಿಲ್ಲ ಅಂದ್ರೆ ನಾನು ಫೋನ್ ಮಾಡಿ ನಮ್ಮ ಕಡೆಯವರು. ಸರಿಮ್ಮ, ಚೆನ್ನಾಗಿ ಓದ್ರಿ. ಸರಿ, ಯಾವಾಗ ಮ್ಯಾನುಫ್ಯಾಕ್ಚರ್, ಯಾವಾಗ ಇದು ಡೇಟು ತೋರ್ಸ. ಯೂಸ್ಡ್ ಇಲ್ಲ, ಮ್ಯಾನುಫ್ಯಾಕ್ಚರ್ ಇಲ್ಲ ಸರ್. 29 ಇದೆ ಸರ್. ಯೂಸ್ ಬೈ 29/7/2026. ಈ ತಿಂಗಳು 4 ದಿವಸ ಇದೆ. ಮತ್ತೆ ಅಲ್ಲೇ ಇಟ್ಕೊಂಡು ಮಾರಬಾರ್ದು. ಇದೆಲ್ಲ ಇಟ್ಟಿದ್ದು ಎಷ್ಟು ಸಾಧ್ಯ ಇವೆಲ್ಲ? ಅದಕ್ಕೆ ಎಷ್ಟು ಎಕ್ಸ್ಪೈರಿ ಇಲ್ಲ. ಟ್ರೇಡ್ ಲೈಸೆನ್ಸ್ ಎಲ್ಲ ಚೆಕ್ ಮಾಡು. ಸೆವೆನ್ 11 ಏನು ತೊಂದರೆ ಆಗ್ತಾ ಇದೆ ನಿಮಗೆ? ಏನಾಗಲ್ಲ. ಅದನ್ನು ಆ ಕಡೆ ಇದೇನು ಇದೆಲ್ಲ ಬಿದ್ದಾಗ್ತಾ ಇದೆಯಲ್ಲ ನೀವು? ಯಾರೋ ನೀವೇ ಇಚ್ಛೆ ಇದೆಲ್ಲ ಹೋಗ್ತಾ ಇದೆಲ್ಲ. ಇನ್ನೊಂದು ಲೈಟ್ ಹಾಕ್ತೀವಿ. ಒಂದೇ ಒಂದು ಲೈಟ್ ಹಾಕ್ತೀವಿ. ಕ್ಲೀನ್ನೆಸ್ ಇಲ್ಲ. ಅರ್ಥ ಮಾಡ್ತಿದ್ಯಾ? ಆ ಬಸ್ಸಿಗಿಂತ ಮೊಬೈಲ್
ಮೊನ್ನೆ ಓಪನ್ ಆಗಿದೆ ಸರ್, ಇದು ಮುಗಿದಿತ್ತು ರೀ ಟೆಂಡರ್, ಇದು ಮೊನ್ನೆ ಓಪನ್ ಆಗಿದೆ. ಏನು ಮಾಡ್ತಿದ್ರಿ ಒಳ್ಳೆ ವ್ಯಾಪಾರ ಆಗುತ್ತಾ? ಆಚೆನಾ ಇದೇ ಸಂಬಂಧಪಟ್ಟ ಜಾಗ ಇಲ್ಲಿ ಡೇಂಜರ್ಸು ಯಾವಾಗ ಸಿಲಿಂಡರ್ ಆಚೆ ಹೊರಗಡೆ ಜಾಗ ಇಲ್ಲ ಅದಕ್ಕೆ ಎಲ್ಲಿದ್ದು ಒಳಗಡೆ ಗಾಳಿ ಬೆಳಕೆಲ್ಲ ಇಟ್ಟಿದೆ. ಎಲ್ಲಿದೆಯಪ್ಪ ಗಾಳಿ ಬೆಳಕೆಲ್ಲ ಏನಿಲ್ಲ ಅಲ್ಲ ಅಂದರೆ ಚಾರ್ಜ್ ಎಷ್ಟು ಚೆನ್ನಾಗಿದೆಯಾ? ಇವತ್ತ ಫಸ್ಟ್ ಟೈಮ್ ಚೆನ್ನಾಗಿದೆಯಾ? ಮೇಂಟೈನ್ ಮಾಡ್ತಾರೆ. ಒನ್ ಟೈಮ್ ತಾಕಯ್ಯ ಸರ್, ಅದು ನಾವು ಮೊದಲ ಕೋರ್ಟ್ನಲ್ಲಿ ಏನೇನು ಆಗಿದೆ ಅದು ಪ್ರಕಾರ ಅವ್ರಿಗೆ ಇಂಬರ ಕೊಟ್ಟಿದ್ದೀವಿ ಸರ್. ನಮಗೆ ಕೊಡಬೇಕಾಗಿದೆ ಸರ್, ಇದಾದ್ಮೇಲೆ ಸರ್, ಇದಾದ್ಮೇಲೆ ಇಂಬರ ಕೊಟ್ಟಿದ್ದೀವಿ ಸರ್. ಆರ್ಡರ್ ಆದ್ಮೇಲೆ ಇಂಬರ ಕೊಟ್ಟಿದೆ ಸರ್. ಕಂಟೆಂಪ್ಟ್ ಹಾಕ್ಬೇಕು. ಫ್ರೀಯಾಗಿ ಮಾಡ್ಕೊಂಡು ಮಾತಾಡಲ್ಲ, ರೊಕ್ಕ ಇಲ್ಲ ಏನು ಮಾಡ್ಕೊಂಡು ಕೇಳಲ್ಲ. ಕೇಸ್ ಲಾಗಿಟ್ಕೊಟ್ಟು ಕೆಲಸ ಮಾಡಿದ್ಯಾ ನೀನು, ಸೀನಿಯರ್ ಲಾಗಿಟ್ಕೊಂಡಿದ್ಯಾ, ಮತ್ತು ರೊಕ್ಕ ಇಲ್ಲ. ಇಷ್ಟು ಮಂದಿ ಸರ್ ಎಲ್ಲ ಸೇರಿ 24 ಲಕ್ಷ ಇವರೇ ಯಾರು ಆದಮೇಲೆ ಕೊಟ್ಟಿದೆ ಸರ್, ಎಂಡೋರ್ಸ್ಮೆಂಟ್ ಕೊಟ್ಟಿದೆ ಸರ್. 30 ಚಾಲೆಂಜ್ ಮಾಡೋದನ್ನ 38,000 ಆಗಿದೆ ಸರ್. 7 ಮಂದಿ ರೊಕ್ಕ ಒಂದು ನಿಮಿಷ ಫ್ರೀ ಲೀಗಲ್ ಏನ್ ಕೊಡ್ತಾರೆ, ಉಚಿತ ಕಾನೂನು ಕೊಡ್ತಾರೆ. ಸುಮ್ಮನೆ ಏನೇನೋ ಮಾತಾಡಬೇಡ, ಅದು ಉಚಿತ ಕಾನೂನು ಕೊಡ್ತಾರೆ. ಲಾಭ ಇಟ್ಕೊಂಡು ಹಾಕೋ, ಚಾಲೆಂಜ್ ಮಾಡಿ. ಅದ್ರ ಕೂಡ ಹಾಗೆ ಒಳಗಡೆ ಹಾಕ್ಬೇಕು. ಎಲ್ಲಿಗೆಲ್ಲ ಆಚೆಗೆ ನೋಡಿ, ಎಲ್ಲ ಅಲ್ಲಿ ಲೋಕಲ್ ನಿಂತ್ಕೊಂಡು ಬಂದವರು ನೀರು ಚೆಕ್ ಮಾಡಿರಿ. ನೀರು ಬರ್ತಾ ಇದೆ ಅಲ್ರಿ? ಮಳೆ ಬಂದರೆ ಹೆಂಗೆ ಹೋಗುತ್ತೆ ಹೊರಗಡೆ? ಇಲ್ಲ ಸರ್, ಇದು ಮಳೆ ನೀರು ಸರ್, ಅದು ಅಲ್ಲಿ ಪೈಪ್ಲೈನ್ ಇದೆ ಸರ್. ಮಳೆ ಕಮ್ಮಿ ತಗೊಂಡ್ರೆ ಎಷ್ಟು ಆಗ್ಬಿಡ್ತದೆ? QR ಕೋಡ್ ಹಾಕಿದೆ ಸರ್. ನಮ್ಮ ATM ಅಂತ ಮಿಷಿನ್ ಇದೆ ಸರ್, ಕಂಡಕ್ಟರ್ದು ಅದನ್ನೇ ಯೂಸ್ ಮಾಡಿದ್ದೀವಿ. ತೊಗೊಂಬನ್ನಿ ವಾಸು ಬಸ್ ಇದೆಲ್ಲ ಮಾಡಿ ಎಷ್ಟು ಚಾರ್ಜ್ ಮಾಡ್ತಾರೆ? ಫುಲ್ ಡೇ ಇದೇ ನಿಮ್ಗೆ ಬರ್ಕೊಟ್ಟಿದ್ದಾರೆ ಗಾಡಿ ನಂಬರ್ ಟೈಮಿಂಗ್ ಆಯಿತು. ಗಾಡಿ ನಂಬರ್ ಟೈಮಿಂಗ್ ಎಲ್ಲಿದೆ? ವೆಹಿಕಲ್ ಇದು ಟೈಮಿಂಗ್ ಇದರಲ್ಲಿ ಇರುತ್ತೆ ಸರ್, ಮೆನ್ಷನ್ ಆಗಿರುತ್ತೆ ಸರ್. ಸಪ್ರೇಟಾಗಿ ಇದಕ್ಕೆ ಅಲ್ಲಿ ಫೀಡ್ ಮಾಡಿದೆ ಸರ್. ಸಾಯಂಕಾಲ ಹೋಗ್ತಿದ್ರಾ? ಹೌದು ಸರ್. 20 rupees ಪರ್ ಡೇ. ರೇಟ್ ಕೋಡ್ ಹಾಕಿದ್ದೀವಿ ಸರ್. ಅಲ್ಲೇ QR ಕೋಡ್ ಇದೆ. QR ಕೋಡನ್ನು ಮಾಡಿದ್ದೀವಿ ಸರ್. ನಮ್ಮದು ಮಿಷಿನಲ್ಲಿ QR ಕೋಡ್ ಇದೆ ಸರ್. ಇವಾಗ ಕಾಂಟ್ರಾಕ್ಟ್ ಇಲ್ಲ ಇಲ್ಲ ಸರ್, ನೀವೇ ಮಾಡ್ತಾ ಇದ್ದೀವಿ. ಹೌದು ಸರ್. ಆಯಿತು, ನಮಗೆ ಕೆಲಸ ಗೊತ್ತಲ್ಲ.
ಅವರಿಲ್ಲ ಇನ್ನೊಬ್ಬರು ಯಾರೋ ಔಟ್ಸೋರ್ಸ್ ತೊಗೊಂಡು ಮಾಡಿ ಅವ್ನಿಗೆ ಅವನಿಗೂ ಮಜಾ ಮಾಡೋ ಬದಲು ಇವ್ರು ನಮ್ಮವ್ರು ತಗೊಳ್ಳಿ, ಆ ಥರ ಮಾಡಿ. ನಮ್ಗೆ ದುಡ್ಡು ಉಳಿತದಲ್ಲ KSRTCಗೆ. ಸರ್ಕಾರಿ ವಿದ್ಯಾರ್ಥಿ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಅಲ್ಲಿರುವ ವ್ಯವಸ್ಥೆಗಳನ್ನು ಪರಿಶೀಲಿಸಿ ತದನಂತರ ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಆಲಿಸಿದರು. ಎಷ್ಟೊತ್ತು ಕಾಲೇಜು? ಬೆಳಿಗ್ಗೆ ಹೋಗ್ಯಾರ ಸರ್. ಬೇರೆ ಬೇರೆ ಕಾಲೇಜ್. ಹಾಂ, ಏನು ಫಂಕ್ಷನು? ಎಲ್ಲಿ ಅಲ್ಲಿ ಫಂಕ್ಷನ್ ನಿಮಗೆಲ್ಲ ಕಾಲೇಜಲ್ಲಿ ಅವ್ರಿಗೆ ಬೇರೆ ಹಾಂ ಬೇರೆ ಬೇರೆ ಸ್ಪೆಷಲೈಸರಲ್ಲಿ ಇದೆಯಲ್ಲ ಹಂಗೆಲ್ಲ ಇದು ಬೇರೆ ಸೊಳ್ಳನ ಅದೇನ ಹಂಗೆ ಎಷ್ಟು ಹೆಚ್ಚು ಏನದು ಅದೇನ ಬ್ಲ್ಯಾಕು ಸೀನಿಯರ್ಸ್ ಅವೆಲ್ಲ ಮಾಡಿರ್ತಾರೆ ಏನು ಮಾಡನ್ ಪೇಸ್ಟ್ ಹಚ್ತಾರೆ ಸರ್, ಪೇಸ್ಟ್ ಹಚ್ಚಿ ಏನಕ್ಕೆ ಸುಮ್ಮನೆ ಮಜಾಕ್ ಬಿಡ್ತಾರೆ ಸರ್. ಒಳ್ಳೆ ಇದು ತೆಗಿದೆ, ನೀವು ಸುಮ್ಮನೆ ಹಂಗೆ ಇಟ್ಟಿದಾರಲ್ಲ ಅಲ್ಲಿ ಮಾರ್ಕ್ಸ್. ಈ ಸೊಳ್ಳೆ ಕಚ್ಚಲ್ವನ? ಸೊಳ್ಳೆ ಜಾಸ್ತಿ ಇದೆಯಾ? ಮೆಸ್ಸು ಹಾಕಿಲ್ವಲ್ಲ ಅಲ್ಲಿ ಸೊಳ್ಳೆ ಮೆಸ್ಸು ಇವರೇ ಪರ್ದ ಇದಕ್ಕೆ ನಾವು ಪೇಪರ್ಗಳು ಅಲ್ಲಿಂದ ಆವಾಗ ಇವಾಗ ಬಂದು ಕಚ್ಚಿದ ಮಕ್ಕಳಿಗೆ ಗ್ಲಾಸೇ ಇಲ್ಲ. ಸರ್ ಹೊಡೆದವ ಸರ್, ನೀವೇನು ಮಾಡಿದ್ರಿ ಸರ್? ಗ್ಲಾಸ್ ಹೊಡೆದಾಗಿದೆ, ಏನು ಮಾಡ್ತೀರಾ? ಅದು ಸೊಳ್ಳೆ ಬರ್ತವೆ, ಏನು ಮಾಡಬೇಕು? ಅದೇನು ಅಲ್ಲಿ ಬೆಡ್ ಇಲ್ಲ, ಅದು ತೆಗಿದೆ, ಅದು ಬೆಡ್ ಇಲ್ಲ. ಯಾಕೆ ಬೆಡ್ ಕೊಟ್ಟಿಲ್ಲ? ಬೆಡ್ಶೀಟ್ ಇಲ್ಲ. ಎಲ್ಲಿದೆ ಎಲ್ಲಿದೆ ಬೆಡ್ಶೀಟು? ಎಲ್ಲಿದೆ ತೋರಿಸು. ಏನೋ ಪ್ರಾಬ್ಲಮ್ ನೀರು ಬಿಸಿನೀರು ಇದೆಯಾ? ಬರ್ತಾ ಇದೆಯಾ? ಕುಡಿಯೋ ನೀರು ಇದೆಯಾ? ಊಟ ಟೈಮ್ ಕೊಡ್ತಾರ? ಎಷ್ಟೊತ್ತು ಇದು ಮಾಡ್ತಾರೆ? ಹಾಂ ಹಾಂ ಕರೆಕ್ಟ್ ಕೊಡ್ತಾ ಇದ್ದಾರಾ? ಏನು ಕೊಡ್ತಾರ? ಚಾರ್ಟ್ ಪ್ರಕಾರ ನಮ್ಮ ಲೋಕಾಂತ ಚೆಕ್ ಮಾಡ, ನಾಲ್ಕು ಚೆಕ್ ಮಾಡ. ಸಕ್ಕರೆ ಇದೆಲ್ಲ ಇದೆಯಲ್ಲ ಸಕ್ಕರೆ ನೋಡಿ, ಇದು ಓಡಾಡ್ತಾ ಇದೆ. ಅಣ್ಣ ಇರುವೆ ಯಾತ್ರೆ ಮಾಡ್ತಾ ಇದೆ. ತೆಗಿತು ಸರ್. ಅಪ್ಪಯ್ಯ ಇದನ್ನ ಆಚೆ ಮೆಸ್ ಹಾಕ್ಬಾರ್ದು, ಬೇಕು ಹಾಕೊಂಬ. ಹಿಂಗೆ ಇರ್ತೀಯ, ಅವ್ರು ಹೆಚ್ಚು ಕಮ್ಮಿ ಏನಾಗಬೇಕು? ಅವ್ರ ಹೆಂಡತಿ ಮಕ್ಳು ಏನಾಗ್ತೀಯ?
ಏನಾದರೂ ಹೆಚ್ಚು ಕಮ್ಮಿ ಏನು ಅಲ್ಲಿ ಜಾಗ ಇದೆಯಲ್ಲ ಅಲ್ಲಿಂದ ಪೈಪ್ ಹಾಕಿ ಮಾಡ್ಬೋದಲ್ಲ ಈ ಕಡೆ ಜಾಗ ಇದೆ ಓನ್ ಮಾಡ್ಬಿಟ್ಟು ಇಟ್ಕೊಬೋದಲ್ಲ ಹೊರಗಡೆ ಇಟ್ಟಿದ್ದೀರಲ್ಲ ಎಷ್ಟು ಜನ ಇದ್ದಾರೆ ಮಾಡ್ಕೊಂಡು 4 ಮಂದಿ ಈ ಒಳಗಡೆ ಆಚೆ ಬೇಡ ಅಂತ ಹೇಳೋಕ್ಕಾಗಲ್ಲ ನೀವು ಎಲ್ಲ ಮಾಡಿ ಪೈಪ್ ಹಾಕೋ ಇದು ಡೇಂಜರ್ಸ್ ನೀವು ಇಟ್ಕೊಳ್ಳೋದು ಅನ್ನ ಎಲ್ಲ ಮುಗಿದೋಗಿದೆ ಈ ಪಾತ್ರೆ ಎಷ್ಟು ವರ್ಷ ಇದ್ದೋ ಅಣ್ಣ ಅವಲಕ್ಕಿ ಕಣ ಈ ಪಾತ್ರೆ ಎಲ್ಲ ಹೋಗಿದೆಯಲ್ಲೋ ನಮ್ಮದೆಲ್ಲ ಟೀ ಕುಡ್ದು ನೋಡ್ರ ಟೀ ಕುಡಿದು ಅರವಿಂದ್ ನೀವು ಕುಡ್ತಾರ ಟೀ ಕುಡೀರಿ ಸ್ವಲ್ಪ ಮುದ್ದೆ ಒಳ್ಳೆ ಅವರೆಕಾಳು ತರಕಾರಿ ಸಾಂಬಾರು ಅನ್ನ ದಿನ ಮುದ್ದೆ ಇದೆಯಾ ಇಲ್ಲ ಮಧ್ಯಾಹ್ನನೇ ದೋಸೆ ಎಲ್ಲೋ ಚಿಕನ್ ಗಿಕನ್ ಏನು ಕಾಣಲ್ಲ ಎರಡನೇ ಕಾಲ ಮುದ್ದೆ ಕೋಳಿ ಸಾರು ಯಾವ ಕೋಳಿ ಸಾರು ಸಿಗಲ್ಲ ನಾವು ಬರೋಕ್ಕಾಗಬೇಕಾ ಏನು ಆಡಲ್ಲ ಕುಡಿದ್ರೆ ಗೊತ್ತಾಗಿರೋ ಕಷ್ಟ ಅದು ಹುಡುಗಿಲ್ಲ ಇಲ್ಲಿಗೆ ವಿಶೇಷ ಸುದ್ದಿ ಮುಕ್ತಾಯವಾಯಿತು. ಮತ್ತೊಂದು ವಿಶೇಷ ಸುದ್ದಿಯಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಬ್ ಬುಲ್ಸ್, ಹೊಸಪೇಟೆ.